ಎಷ್ಟು ಬರ್ತದೋ ಅಷ್ಟು. ನಾರಾಯಣ ಅನ್ಲಿಕ್ಕಂತೂ ಬರ್ತದಲ್ಲ. ನಾರಾಯಣನ ನಾಮಸ್ಮರಣೆ ಮಾಡ್ತಾ, ನಾರಾಯಣ ಮಂತ್ರವನ್ನೇ ಉಚ್ಚಾರಣೆ ಮಾಡ್ತಾ, ಬರುವ ಗಾಯತ್ರಿ ನಾರಾಯಣ ಮಂತ್ರಗಳನ್ನೇ ಹೇಳ್ತಾ ಪೂಜೆಯನ್ನು ಪ್ರಾರಂಭ ಮಾಡಿ. ಆ ನಾರಾಯಣ ಮಂತ್ರದಿಂದಲೇ ಅಭಿಷೇಕ, ನಾರಾಯಣ ಮಂತ್ರದಿಂದಲೇ ಅರ್ಚನೆ, ಅದರಿಂದಲೇ ನೈವೇದ್ಯ, ಅದರಿಂದಲೇ ಮಂಗಳಾರತಿ. ಸಾಕು, ಇಷ್ಟು ಶುರುವಾಗಲಿ. ಆಮೇಲೆ ಒಂದೊಂದಾಗಿ ಗುರುಗಳ ಹತ್ತಿರ ಬಂದು ವಿಸ್ತಾರವಾದ ಪೂಜಾ ಪದ್ಧತಿಯನ್ನು ಕಲಿತು 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ನಿಮಗೆ ಅನುಕೂಲವಿದ್ದಾಗೆ ಬೆಳೆಸ್ತಾ ಆ ಪೂಜಾ ಪದ್ಧತಿಯನ್ನು ಕಲಿತುಕೊಂಡು ಪೂಜೆಯನ್ನು ಮಾಡಿ, ಭಕ್ತಿಯಿಂದ ಪೂಜೆಯನ್ನು ಮಾಡಿ. ಇದೊಂದು ಯಾಂತ್ರಿಕವಾದದ್ದು ಅಂತ ಭಾವಿಸಬೇಡಿ. ಒಂದೊಂದು ಅಭಿಷೇಕ ಮಾಡಬೇಕಾದರೆ, ಒಂದು ಹನಿ ನೀರು ಹಾಕಬೇಕಾದರೆ ದೇವರು ನೀರು ಕೊಟ್ಟು ನನ್ನನ್ನು ಬದುಕಿಸಿದ್ದಾನೆ. ಆರತಿ ಮಾಡುವಾಗ ದೇವರು ಬೆಳಕು, ಸೂರ್ಯಚಂದ್ರರ ಬೆಳಕು ಕೊಟ್ಟ. ಅಡಿಗೆ ಮಾಡುವುದಕ್ಕೆ ಅಗ್ನಿ ಕೊಟ್ಟವನು ಅವನೇ. ಬೆಳಕಿಗಾಗಿ ಸೂರ್ಯಚಂದ್ರರನ್ನ, ನಕ್ಷತ್ರಗಳನ್ನು, ವಿದ್ಯುತ್ತನ್ನು ಸೃಷ್ಟಿ ಮಾಡಿದವನು ಅವನೇ. ಗಾಳಿ, ಬೆಳಕು, ನೀರು ಎಲ್ಲವನ್ನೂ ಕೊಟ್ಟ ದೇವರಿಗೆ ನಾನು ಕೇವಲ ಕೃತಜ್ಞತೆಯನ್ನು ಸಮರ್ಪಣೆ ಮಾಡುವುದಕ್ಕೆ, ಇನ್ನು ಮುಂದೆ ಈ ಎಲ್ಲ ಗಾಳಿ, ಬೆಳಕು, ನೀರು, ನೆಲ ಏನೆಲ್ಲ ದೇವರು ಕೊಟ್ಟಿದ್ದಾನೆ ಅದೆಲ್ಲವನ್ನೂ ಸಾರ್ಥಕ ಮಾಡಿಕೊಂಡು ಸಾಧನೆಯನ್ನು ವಿಶೇಷವಾಗಿ ಮಾಡುವುದಕ್ಕೆ ಅನುಗ್ರಹ ಮಾಡು ಎಂಬ ಪ್ರಾರ್ಥನೆ. ಇಷ್ಟು ದಿನ ಕೊಟ್ಟು ನನ್ನನ್ನು ಬದುಕಿಸಿದ್ದಕ್ಕೆ ಕೃತಜ್ಞತೆಯನ್ನು ಹೇಳುವ ಭಾವನೆಯಿಂದ 5 ನಿಮಿಷ, 10 ನಿಮಿಷ ಆದರೂ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಏನೇನೇನೇನೇನೂ ಗಂಟು ಹೋಗೋದಿಲ್ಲ. ಏನೇನು ಗಂಟು ಹೋಗ್ತದೆ ಬೇಕಾದರೆ ಬರೆದಿಡ್ರಿ, ಅದನ್ನು ಮತ್ತೆ ನಾಳೆ ಶುರು ಮಾಡಿರ್ತೀರಿ, ನಾಡದ್ದು ಆ ಎಲ್ಲ ಗಂಟೆಗಳನ್ನು ನಿಮಗೆ ತಿರುಗಿ ಕೊಡ್ತೀವಿ. ಯಾರ ಏನು ಗಂಟು ಹೋಗೋದಿಲ್ಲ. ಯಾಕೆ ಅಂತಹ 10 ನಿಮಿಷ ಸಿಗದೇ ಇದ್ದವರು ಯಾರಾದರೂ ಇದ್ದೀರಾ? ಕೈ ಎತ್ತಿ ಹೇಳಿ ನೋಡೋಣ. ನನಗೆ 10 ನಿಮಿಷ ಪೂಜೆ ಮಾಡಲಿಕ್ಕೆ ಸಿಗೋದಿಲ್ಲ ಅಂಥವ್ರು ಯಾರೂ ಇಲ್ಲ. ಹಾಗಾದರೆ 10 ನಿಮಿಷದ ಸಂಕ್ಷಿಪ್ತವಾದ ಪೂಜೆಯನ್ನಾದರೂ ಮಾಡಿ ದೇವರ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕೇ ಹೊರತು ದೇವರಿಗೆ ನಿವೇದಿತವಾಗದೇ ಇರುವ ಅನ್ನವನ್ನು ಸರ್ವಥಾ ಸ್ವೀಕಾರ ಮಾಡಬಾರದು. ಕರವು ಹರೇರ್ ಮಂದಿರ ಮಾರ್ಜನಾದಿಶು. ಈ ರೀತಿಯಾಗಿ ಅಂಬರೀಷ ಚಕ್ರವರ್ತಿ ತಾನು ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಇದು ಶ್ರೀಮದ್ ಭಾಗವತದ ಒಂದೊಂದು ಕಥೆಯಲ್ಲಿ ನಮಗೆ ತಿಳಿಸುವ ಸಂದೇಶ. ಶ್ರೀಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್.